ಕೋಲಾರ ಸೋನಿಯಾ ಗಾಂಧಿ ಇಡಿ ವಿಚಾರ. ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರತಿಕ್ರಿಯೆ. ಕಾಂಗ್ರೆಸ್ನಲ್ಲಿ ಫಲಾನುಭವಿಗಳು ಸಾಕಷ್ಟು ಜನ ಇದ್ದೀವಿ, ಸ್ಥಾನಗಳನ್ನು ಪಡೆದುಕೊಂಡಿದ್ದೇವೆ, ಸಂಪನ್ಮೂಲ ಸಹ ಪಡೆದಿದ್ದೇವೆ. ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದಿರುವ ಕುಟುಂಬದವನಲ್ಲ, ಆದರೂ ನಾನು 2 ಬಾರಿ ಸ್ಪೀಕರ್ ಆಗಿದ್ದೇನೆ. ಹಾಗಾಗಿ ನಾನು ಋಣ ತೀರಿಸಿಕೊಳ್ಳಿ ಎಂದು ನಿನ್ನೆ ಹೇಳಿದ್ದೇನೆ ಅಷ್ಟೇ. ನೀವು ಇದನ್ನು ಅರ್ಥೈಸಿಕೊಳ್ಳದೆ ಏನೇನೋ ಪ್ರಶ್ನೆ ಕೇಳ್ತೀರಿ ಎಂದು ಮಾಧ್ಯಮಗಳ ವಿರುದ್ಧ ಕೆಂಡಮಂಡಲ. ಕೋಲಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. 2 ಕಡೆಯವರು ಮೋದಿಗೆ ಧಿಕ್ಕಾರ ಹಾಕಿದ್ದೇವೆ, ಸೋನಿಯಾ ಗಾಂಧಿಗೆ ಜೈಕಾರ ಹಾಕಿದ್ದೇವೆ. ನಾವು ಹೇಳಿದ್ದು ಸೋನಿಯಾ ಎರಡು ನಿಮಗೆ ಕಾಣುತ್ತೆ, ನಮ್ಗೆ ಕಾಣೋದು ನಮ್ಗೆಲ್ಲರಿಗೂ ಒಂದೇ ಜೈಕಾರ. ನಾವ್ಯಾರು ಮೋದಿಗೆ ಜೈಕಾರ ಹಾಕಿಲ್ಲ. ಅವರು ನಾವು ಎಲ್ಲರೂ ಸೇರಿ ಸೋನಿಯಾ ಗಾಂಧಿಗೆ ಜೈ ಹೇಳಿರೋದು. ನಿಮಗೆ ನಿರಾಸೆ ಆಗಿದೆ, ದಯಮಾಡಿ ಆಶೆ ಭಂಗ ಆಗಿದೆ. ಇದಕ್ಕೆ 2-22 ಆದರೂ ಸೋನಿಯಾ ಗಾಂಧಿ ಜೈ. ಕನ್ನಡದಲ್ಲೇ ಮಾತಾಡ್ತು. ಇವತ್ತು ಏನ್ರಿ ನಿಮ್ಮ ಮಾತುಗಳನ್ನು ನಮ್ಮ ಬಾಯಿಗೆ ಹಾಕಬೇಡಿ. ನಿನ್ನೆ ಮಾತಾಡಿದ್ದು ಕನ್ನಡದಲ್ಲಿ ನಾನು ಮಾತಾಡೋ ಹೇಳಿದ್ದೀನಿ. ಕಾಂಗ್ರೆಸ್ನಿಂದ ಫಲಾನುಭವಿಗಳು ಸಾಕಷ್ಟು ಜನ ಇದ್ದೀವಿ. ಸ್ಥಾನಗಳಿಗೆ ಸಂಪನ್ಮೂಲಗಳನ್ನು ದೊಡ್ಡ ಇದನ್ನು ಹುದ್ದೆಗಳನ್ನು ಅನುಭವಿಸ್ತೀನಿ. ನಾನೊಂದು ಆರ್ಡಿನರಿ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ ಗ್ರಾಮ ಪಂಚಾಯತಿ ಮೆಂಬರ್, 6 ಟರ್ಮ್ ಅಸೆಂಬ್ಲಿಗೆ ಬಂದಿದ್ದೀನಿ, ಸ್ಪೀಕರ್ 2 ಸಲ ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಯಾರಿಗೆ ಕೊಡಬೇಕು ನಾನು ಸ್ಪೀಕರ್? ಜನರಿಗೆ, ಕಾಂಗ್ರೆಸ್ಗೆ, ಇಂದಿರಾ ಗಾಂಧಿಗೆ ಋಣ ತೀರಿಸ್ಕೊಳ್ಳಿ ಅಂತ ನಿಮಗದು ಅರ್ಥವಾಗಿದೆ. ನಿಮಗೇನೇನೋ ಹುಳು ಇದೆ ತಲೆ ಒಳಗೆ ಅಂತ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ನಿರಾಸಕ್ಕಾಗಿದೆ. ಅಂಥದ್ದು ಯಾವ ಉದ್ದೇಶವೂ ಇಲ್ಲ.